ಈಗೇನಾದ್ರೂ ಅವಳಿಗೆ ಅಬಾರ್ಷನ್ ಮಾಡಿಸಿದ್ರೆ ಅವಳ ಜೀವಕ್ಕೆ ಅಪಾಯ. ಐ ಆಮ್ ಸಾರಿ. ಅದನ್ನ ಕೇಳಿಸ್ಕೊಂಡ ಸೂರ್ಯಪ್ರಕಾಶ್ ಐರಾ ಮೇಲೆ ರೇಗೋದಕ್ ಶುರು ಮಾಡ್ದ. 4 ತಿಂಗಳ ಹಿಂದೆ ನಡೆದಿರೋ ಈ ಅನಾಚಾರದ ಬಗ್ಗೆ ನನಗೀಗ ಹೇಳ್ತಾ ಇದೀಯಾ? ನಿಜ ಹೇಳು, ನಿಜ ಹೇಳು, ಈ ಪಿಂಡ ಯಾರದ್ದು? ಅಲ್ಲ, ಅಷ್ಟು ಕಷ್ಟದಲ್ಲಿದ್ದ ನಮ್ಮನ್ನ ಕಾಪಾಡಿದ್ದೇ ಈ ರಾವ್ ಅವರು. ಈಗ ನಿನ್ನಿಂದ ಪುನಃ ನಮ್ಮ ಕುಟುಂಬ ಬೀದಿಗೆ ಬರೋ ಹಾಗಾಯ್ತು. ಆ ಮಾತುಗಳನ್ನ ಕೇಳ್ತಾ ಇದ್ದಾಗೆ ಐರಾ ಅಳೋದಕ್ ಶುರು ಮಾಡಿದ್ಲು. ಅಪ್ಪ, ಅಪ್ಪ ನಂಬಿ ಅಪ್ಪ ಪ್ಲೀಸ್. ನಾನು 5 ತಿಂಗಳಿಂದ ಮನೆ ಹೊರಗಡೆನೆ ಕಾಲಿಟ್ಟಿಲ್ಲ ಅಪ್ಪ. ಸರಿಯಾಗಿ ಅದೇ ಸಮಯಕ್ಕೆ ಸೂರ್ಯಪ್ರಕಾಶ್ ಮೊಬೈಲ್ಗೆ ಅಕ್ಷತ್ ಅವ್ರ ಅಪ್ಪನ ಕಾಲ್ ಬಂದಿತ್ತು. ರಾವ್ ಅವರೇ ನಮಸ್ತೆ. ಈಗಷ್ಟೇ ನಿಮ್ ಬಗ್ಗೆ ನೆನೆಸ್ಕೊತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಹೇಳಿ ರಾವ್ ಅವರೇ, ಅಲ್ಲೆಲ್ಲ ಓಕೆನಾ? ನೋಡಿ, ನನಗೆ ಐರಾ ಪ್ರೆಗ್ನೆನ್ಸಿ ಬಗ್ಗೆ ಈಗಾಗಲೇ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ಆ ಮಗುನ ಅಕ್ಷತ್ ವಾರಸ್ದಾರನಾಗೋ ಹಾಗೆ ನಾನು ಮಾಡ್ತೀನಿ. ಯಾವುದೇ ಪರಿಸ್ಥಿತಿ ಬಂದರೂ ಐರಾನ ಅಕ್ಷತ್ ಬಿಟ್ಟು ಹೋಗ್ದಿರೋ ಥರ ನಾನು ನೋಡ್ಕೋತೀನಿ. ಸರಿ ಬೀಗ್ರೆ. ಅಂದ್ಹಾಗೆ ಐರಾ ಗರ್ಭಿಣಿ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು? ಐರಾಳನ್ನ ಹುಷಾರಾಗಿ ನೋಡ್ಕೊಂತ ಅಕ್ಷತಪ್ಪ ಯಾಕೆ ಸೂರ್ಯಪ್ರಕಾಶ್ಗೆ ಹೇಳಿದ್ರು? ಅಷ್ಟಕ್ಕೂ ಅಕ್ಷತ್ ಐರಾಳನ್ನ ಇಷ್ಟ ಇಲ್ದೇ ಇದ್ರು ಮದ್ವೆ ಯಾಕಾದ? ಚಿಕ್ಕಮ್ಮ, ನೀವಾದ್ರೂ ನನ್ ಮಾತ್ ಕೇಳಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಐರಾಗ್ ಡೆಲಿವರಿ ಆಗೋವರೆಗೂ ಅವಳನ್ನ ಮನೇಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಅಕ್ಷತಪ್ಪ ರಾವ್ ಅವರು ಸೂರ್ಯಪ್ರಕಾಶ್ ಹೇಳ್ತಾರೆ. ಅದೇ ರೀತಿ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು. ಇನ್ನು 5 ತಿಂಗಳು ಅಕ್ಷತ್ ಊರ್ ಕಡೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದ ರಾವ್ ಐರಾ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಅವನಿಂದಾನು ಮುಚ್ಚಿಡೋದಕ್ಕೆ ಹೇಳ್ತಾರೆ. ರಾವ್ ಮಾತಿಗೆ ಒಪ್ಕೊಳ್ಳೋ ಸೂರ್ಯಪ್ರಕಾಶ್ ಅವ್ರು ಹೇಳ್ದಂತೆ ಮಾಡೋ ಯೋಚನೆಗೆ ಬರ್ತಾರೆ. ಆದ್ರೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ಗೆ ಇದುವರೆಗೂ ಅರ್ಥ ಆಗದೆ ಇರೋ ವಿಷಯ ಏನು ಅಂದ್ರೆ, ಐರಾ ಪ್ರೆಗ್ನೆಂಟ್ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು? ಈ ಅಕ್ರಮ ಸಂತಾನವನ್ನ ಅವ್ರ ವಾರಸ್ದಾರನನ್ನಾಗಿ ಯಾಕೆ ಒಪ್ಕೊಳ್ತಾ ಇದ್ದಾರೆ ಅನ್ನೋದು. ಮಾರನೆಯ ದಿನ ಕಳೆದ 5 ತಿಂಗಳ CCTV ಫುಟೇಜ್ ನೋಡಿದ ಅವರಿಗೆ ಆಶ್ಚರ್ಯ ಕಾದಿತ್ತು. ಅಂದ್ರೆ ಐರಾ ನಿಜಾನೇ ಹೇಳ್ತಿದ್ದಾಳೆ. ಕಳೆದ 5 ತಿಂಗಳಿಂದ ಯಾವ ಗಂಡಸು ಮನೆಯೊಳಗೆ ಬಂದಿಲ್ಲ. ಐರಾನು ಕೂಡ ಮನೆಯಿಂದ ಎಲ್ಲೂ ಹೊರಗೆ ಹೋಗಿಲ್ಲ. ಹೌದು ಸರ್, ಐರಮ್ಮ ನಿಜಾನೇ ಹೇಳ್ತಾ ಇದ್ದಾರೆ. ಕಳೆದ 5 ತಿಂಗಳಿಂದ ಐರಮ್ಮ ಮನೆಯಿಂದ ಹೊರಗೆ ಹೋಗಿಲ್ಲ, ಹೊರಗಡೆಯಿಂದನೂ ಯಾರೂ ಬರ್ಲಿಲ್ಲ. ಐರಾ ಪ್ರೆಗ್ನೆನ್ಸಿ ಅವಳ ತಂದೆಗೆ ಒಂಥರ ಮಿಸ್ಟ್ರಿಯಾಗೆ ಉಳ್ಕೊಂಡಿತ್ತು. ಹಾಗಿದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಐರಾ ಕೂಡ ತನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಲು. ಅವಳು ಎಲ್ಲಾನು ಮರೆಯೋದಕ್ಕೆ ಶುರು ಮಾಡಿದ್ಲು. ಯಾರ್ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ. ತನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗು ಜೊತೆ ಮಾತಾಡ್ತಾ ಕಾಲ ಕಳೀತಿದ್ಲು. ಇನ್ ಸ್ವಲ್ಪ ದಿನದಲ್ಲೇ ನೀನು ಹೊರಗಡೆ ಪ್ರಪಂಚ ನೋಡ್ತೀಯ. ದರಿದ್ರ ಹಿಡ್ದಿರೋ ನನ್ನ ಲೈಫಲ್ಲಿ ಉಳ್ಕೊಂಡಿರೋ ಅದೃಷ್ಟ ಅಂದ್ರೆ ಅದು ನೀನೆ. ಹಾಯ್ ಚಿನ್ನಿ, ಬೇಗ ಬಂದ್ಬಿಡು. ಐ ಆಮ್ ವೇಟಿಂಗ್ ಫಾರ್ ಯು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡ್ಲೇ ಪಾಕೆಟ್ FM ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ.